ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು ಅಂದರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನೇ ಹೇಳಿದ್ದಾರೆ, ನಮ್ಗೆ ಹಿಂದೂಗಳ ಓಟ್ ಬೇಕಾಗಿಲ್ಲ. ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ, ಯಾರಿಗೆ ಅನ್ಯಾಯ ಆಗಿದೆ ಅದ್ರ ಸುಮ್ಮನೆ ಏನೋ ಒಂದು ಇದನ್ನು ತೊಗೊಂಡಿದ್ದಾರೆ ಸರ್, ಏನೋ ಪ್ಯಾನ್ ಕಾರ್ಡ್ ಅರ್ಜಿ ಹಾಕಿದ್ದಾರೆ ಸರ್, ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗಿದೆ ಸರ್. ಈಗ ನೋಡಿರಿ, ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಕಾರ್ಡ್ ಅದು ತೊಗೋಬೇಕು ಅಂತೇಳಿ ಬಂದಿರ್ತದೆ, ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಇವರು ಟಾರ್ಗೆಟ್ ಹಿಂದೂಗಳದಾರೆ, ಹಿಂದೂಗಳು ಓಟ್ ಹಾಕಿಲ್ಲ, ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು. ಯಾಕಂದ್ರೆ ಈಗ ವಕಫ್ದಾಗ ನೋಡ್ರಿ ಯಾವ ರೀತಿ ನಡೆದಿದೆ. ವಕಫದ ವಿಚಾರದಲ್ಲಿ ಈಗ ಬಡವರ ಹಿಂದೂಗಳೇನು ಬಡವರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಯಾಕಂದ್ರೆ ಅವ್ರಿಗೆ ತಲೆಯಾಗಿದೆ, ಮೊನ್ನೆ ಲೋಕಸಭೆಯಲ್ಲಿ ಹಿಂದೂಗಳು ಭಾಳಷ್ಟು ಓಟ್ ಹಾಕಲಿಲ್ಲತ್ತೆ, ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಗೆಲುವು ಸಾಧಿಸಲಿಲ್ಲ. ಅದರ ಒಂದು ದ್ವೇಷ ಸಾಧಿಸಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ನಾ ಇಟ್ಟೆ ಮುನಿಯಪ್ಪನವ್ರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಇದ್ರೊಳಗೆ ಹಿಂದೂಗಳಂದ್ರೆ ದಲಿತರು ಅದಾರೆ, ಅನ್ಯ ಎಲ್ಲ ಯಾರ್ಯಾರು ಬಡವರು ಅದಾರಲ್ಲ, ಬಡತನ ರೇಖೆಗಿಂತ ಕಡಿಮೆ ಸರ್ಕಾರದ ಒಂದು ಏನು ಇದು ಇದೆ, ಅವ್ರಿಗೆ ಎಲ್ಲರಿಗೂ ಏನಾರು ಅನ್ಯಾಯ ಆದರೆ ನಾವು ಸುಮ್ಮನೆ ಕುಂಟ್ರೋದಿಲ್ಲ. ವಿಧಾನಸಭೆಯ ಮೊದಲು ನಾವು ಮಾಹಿತಿ ತೊಗೋತಾ ಇದ್ದೀವಿ, ಭಾಳ ಪ್ರಶ್ನೆನೂ ನಾನು ಹಾಕ್ತಾ ಇದ್ದೀನಿ. ಎಷ್ಟು ಬಡವರ ರೇಷನ್ ಕಾರ್ಡ್ ರದ್ದು ಮಾಡಿದ್ರಿ, ಅವ್ರ ಹೆಸರು ಸಹಿತ ನಾನು ಲಿಸ್ಟ್ ತೊಗೋತೀನಿ. ಆ ಹೆಸರು ಸಹಿತ ಅಂದ್ರೆ ನಮ್ಗೆ ಸಿಕ್ಬಿಡ್ತೈತೆ ಯಾವ ಜನಾಂಗದವ್ರಿಗೆ ಇವ್ರು ಅನ್ಯಾಯ ಮಾಡ್ಲಕತ್ತಾರೆ. ಅದ್ರ ಮ್ಯಾಗೆ ನಾವು ಅನ್ಯಾಯವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೀವಿ. ಅಧಿವೇಶನದಲ್ಲಿ ವಕ್ಫ್ ವಿರುದ್ಧ ಹೆಂಗಿರುತ್ತೆ ಸರ್ ಹೋರಾಟ? ವಕ್ಫ್ ವಿರುದ್ಧನೂ ನಾವು ನೋಡಿರಿ, ಈಗ ಬರೀ ನೋಟಿಸ್ ವಾಪಸ್ ತೊಗೊಂಡ್ರೆ ಸಮಾಧಾನ ಇಲ್ಲ. ಆ 74 ಏನು ನೋಟಿಫಿಕೇಶನ್ ಆಗ್ಯಾವಲ್ಲ, ಮನಮೋಹನ್ ಸಿಂಗ್ ಅವರಿಗೆ ಏನು ಬದಲಾವಣೆ ಆಗ್ಯಾವಲ್ಲ, ಎಲ್ಲನೂ ರದ್ದಾಗಬೇಕು. ನಾವು ಪ್ರಧಾನಮಂತ್ರಿಗಳಿಗೆ ಅದೇ ವಿನಂತಿ ಮಾಡ್ಕೊಂಡಿವಿ, ಈ ದೇಶದಿಂದ ಈ ಒಂದು ಅತ್ಯಂತ ಕರಾಳ ವಕಫ್ ಕಾನೂನನ್ನು ವಾಪಸ್ ತಗೋಬೇಕು. ಏನೇ ಅವ್ರು ಕೇಳಬೇಕಾದ್ರೂ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದೆ ದೇಶನಾಗ. ಮುಸ್ಲಿಮರಿಗಾಗಿ ವಕಫ್ ಒಂದು ಟ್ರಿಬ್ಯುನಲ್ಗೆ ನಾವು ಒಪ್ಪೋದಿಲ್ಲ. ಈ ದೇಶನಾಗ ಅವ್ರು ಇರಬೇಕಂದ್ರೆ ಅವ್ರಿಗೆ ನ್ಯಾಯ ಮತ್ತು ಕಾನೂನು ಬೇಕಂದ್ರೆ ನಮ್ಮ ದೇಶದ ಕಾನೂನು ನ್ಯಾಯವನ್ನೇ ಅವ್ರಿಗೆ ಇದು ಮಾಡಬೇಕು. ಅದನ್ನು ನಾವು ಚರ್ಚೆ ಮಾಡ್ತೀವಿ. ಅದಕ್ಕೇ ನಾವು ಎಲ್ಲ ಕಡೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಾವ ರೀತಿ ನಮ್ಮ ರೈತರಿಗೆ, ಮಠ ಮಂದಿರಗಳಿಗೆ, ಸರ್ಕಾರಿ ಜಮೀನುಗಳು ಅದನ್ನೇನು ಅವರು ನುಂಗ್ಯಾರಲ್ಲ, ಅಲ್ಲೇನು ವಕಫ್ ಅಂತೇಳಿ ವಿದೌಟ್ ನೋಟಿಸ್ ಏನು ಇಲ್ಲಿವರೆಗೆ ಸೇರಿಸ್ಯಾರಲ್ಲ, ಅದನ್ನೆಲ್ಲನೂ ಪೂರ್ತಿ ಮಾಹಿತಿ ತೊಗೊಂಡು ಸದನದಲ್ಲಿ ಚರ್ಚೆ ಮಾಡ್ತೀವಿ. ಮತ್ತು ನಾವು ದಿಲ್ಲಿಗೆ ಒಂದು ನಿಯೋಗ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನೊಮ್ಮೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯವ್ರಿಗೆ ಮತ್ತೇನೇನು ನಮಗೆ ಮೊನ್ನೆ ಬಂದಾಗೆಲ್ಲ ಕೊಟ್ಟಿದ್ದೀವಿ. ಅದ್ರ ಜೊತೆ ಇನ್ನೂ ಏನೇನೋ ಅನಾಹುತ ಆಗಿದೆ, ಯಾವ ರೀತಿ ಅವರು ತೊಂದರೆ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಅದು ತಿದ್ದುಪಡಿ 42 ಇದೆ. ನಾವು ಹೇಳ್ತಾ ಇರೋದು, ಫಸ್ಟ್ ನಮ್ಮ ಡಿಮಾಂಡ್ ಮೊದಲು ಟ್ರಿಬ್ಯುನಲ್ ಹೋಗ್ಬೇಕು. ತಹಸೀಲ್ದಾರ್, AC, DC, ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್, ಈ ಪ್ರೋಸೆಸ್ನಾಗ ಅವ್ರು ಬರಬೇಕು. ಅವ್ರದ್ದೇ ಕೋರ್ಟು, ಅವರೇ ನ್ಯಾಯ ಕೊಡೋದು, ಕಳ್ಳರ ಕೈಯಾಗಿ ಹೋಗಿ ನಾವು ನ್ಯಾಯ ಪಡೆದಂಗೆ ಆಗ್ತೈತೆ. ಅದಕ್ಕೆ ನಮ್ಮ ಡಿಮಾಂಡ್ ಇರೋದೇ ಟ್ರಿಬ್ಯುನಲ್ ಮೊದಲು ಇದು ಆಗ್ಬೇಕದು. ಸರ್, ಇದು ಹೋರಾಟ ಅಧಿವೇಶನಕ್ಕಿಂತ ಮುಂಚೆನಾ ಅಥವಾ ನಂತರ ಅಂತ ಸರ್? ಇಲ್ಲಿ ಈಗಂತೂ ನಾವು ಪ್ರಾರಂಭ ಮಾಡ್ತೀವಿ 25ನೇ ತಾರೀಕಿನಿಂದ. ಮುಂದೆ ಅದು ನಾವು ನಿರಂತರ ಈ ಒಂದು ಅಮೆಂಡ್ಮೆಂಟ್ ಮಾಡಿದ ಮ್ಯಾಗೂ ಅದನ್ನು ಪೂರ್ತಿ ಸತ್ತು ಹೊಡೆಯುತ್ತಾನೆ ಬಿಡೋದಿಲ್ಲ ವಕಫ್. ಈಗ ಸ್ಟಾರ್ಟ್ ಮಾಡಿವಿ. ಮೊದಲೇದು 42 ಆಪ್ರೇಷನ್ ಮಾಡಕತ್ತಾರೆ ನಮ್ಮ ಮೋದಿಯವರು. ಆ 42 ಆಪ್ರೇಷನ್ದಾಗೂ ಜೀವಂತ ಉಳಿದಿಲ್ಲ. ಉಳಿದ್ರೂ ಕಡೆಗೆ ಅದಕ್ಕೇನಾದರೂ ಒಂದು ಇಂಜೆಕ್ಷನ್ ಕೊಟ್ಟು ಸತ್ತು ಹೊಡಿತೀವಿ. ಸರ್, ಈ ವಾರ್ಡಲ್ಲಿ ಏನು ಚುನಾವಣೆ ಆಗ್ತದೆ ಸರ್? ಇಲ್ಲಿ ಇಬ್ಬರು ಹಿಂದೂಗಳು ಸ್ಪರ್ಧೆ ಮಾಡಿದ್ದಾರೆ, ಕಾಂಗ್ರೆಸ್ ಮತ್ತು BJP. ಇಲ್ಲಿ ಹಿಂದೂಗಳ ಓಟನ್ನು ಡಿವೈಡ್ ಮಾಡಿ ಒಂದು ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದು ಏನೋ ಪ್ಲ್ಯಾನ್ ನಡೆದಿದೆ ಕಾಂಗ್ರೆಸ್. ಇಲ್ಲಿ ಮುಸ್ಲಿಂ ಅಭ್ಯರ್ಥಿನೇ ಇಲ್ಲಲ್ಲ, ಇಲ್ಲೇ ಇಲ್ಲ, ಎಲ್ಲ ತಗೊಂಡು ಬಿಟ್ಟಾರೆ. ಮುಸ್ಲಿಮ್ರು ಏನು ಬಂದಾಗ ಅವ್ರೇನು ಕಾಂಗ್ರೆಸ್ಗೂ ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ ಅಂದ್ರೆ ಅವನು ಹಿಂದಕ್ಕೊಮ್ಮೆ BJP ಅವನಿದ್ದ. BJP ತಿಲಕ್ ಹತ್ತಿಬಿಟ್ರೆ ಮುಗೀತು, ಸಾಬ್ರೆ ಎಂದು ಓಟ್ ಹಾಕಿ